ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಇವತ್ತು ಶುಭ ಶುಕ್ರವಾರ ಆಗಿರೋದ್ರಿಂದ ಶ್ರೀ ಮಹಾಲಕ್ಷ್ಮಿನ ನೆನೀತಾ ಈ ಕುಂಭರಾಶಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ಬನ್ನಿ ಕುಂಭರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ. ಒಂದು ಕ್ವಶನ್ ಕೇಳ್ತೀನಿ. ಕುಂಭರಾಶಿಯವರೇ, ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಜೀವನದಲ್ಲಿ ಎಷ್ಟೇ ಶ್ರಮ ಪಟ್ಟರು ಫಲ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಿದೆಯಾ? ನನ್ನ ಸಮಯ ಯಾವಾಗ ಬರುತ್ತೋ ಅಂತ ದಿನೇ ಯೋಚಿಸ್ತಾ ಇದ್ದೀರಾ? ಆದರೆ 2026 ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದಾದ ವರ್ಷವಾಗಿರಬಹುದು. ಅದಕ್ಕೆ ಕಾರಣ ಒಂದು ಬಣ್ಣ. ಹೌದು, ನೀವು ಧರಿಸುವ ಒಂದು ಸರಿಯಾದ ಬಣ್ಣ ನಿಮ್ಮ ಲಕ್ಕನ್ನು ಆನ್ ಮಾಡಬಹುದು, ನಿಮ್ಮ ಜೀವನದ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಬಹುದು. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ 2026ರಲ್ಲಿ ಕುಂಭರಾಶಿಗೆ ಯಾವ ಬಣ್ಣ ಅದೃಷ್ಟ ತರುತ್ತೆ, ಅದನ್ನು ಹೇಗೆ ಬಳಸಬೇಕು, ಯಾವ ತಪ್ಪು ಮಾಡಬಾರ್ದು, ಎಲ್ಲವನ್ನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೀವಿನ್ನ ಚಾನಲ್ ಕೇವಲ ರಾಶಿ ಬಗ್ಗೆ ಅಲ್ಲ, ಇದು ನಿಮ್ಮ ಮನಸ್ಸಿನ ಧೈರ್ಯ ಬಗ್ಗೆ, ನಿಮ್ಮ ಜೀವನದ ದಿಕ್ಕು ಬಗ್ಗೆ, ನೀವು ಸೋತಿಲ್ಲ ಅನ್ನೋ ನಂಬಿಕೆ ಬಗ್ಗೆ. ಕೆಲವೊಮ್ಮೆ ಜೀವನದಲ್ಲಿ ಎಷ್ಟೇ ಒಳ್ಳೆಯವರಿದ್ದರೂ, ಎಷ್ಟೇ ಪ್ರಯತ್ನ ಮಾಡಿದ್ರೂ ನನಗೇನು ಆಗ್ತಿಲ್ಲ ಅನ್ನೋ ಭಾವನೆ ಬರುತ್ತಲ್ವಾ, ಆ ಸಮಯದಲ್ಲಿ ಒಂದು ಮಾತು, ಒಂದು ಸೂಚನೆ, ಒಂದು ಶಕ್ತಿ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಸ್ನೇಹಿತರೆ. ಈ ವಿಡಿಯೋ ಅಂಥದ್ದೇ ಒಂದು ಸೂಚನೆ. ದಯವಿಟ್ಟು ಇದನ್ನು ಮಧ್ಯದಲ್ಲಿ ಬಿಡಬೇಡಿ, ಕೊನೆವರೆಗೂ ನೋಡಿ. ಯಾಕಂದರೆ ಈ ವಿಡಿಯೋ ಕೊನೆಯಲ್ಲಿರೋ ಒಂದು ವಿಷಯ ನಿಮ್ಮ ಮನಸ್ಸಿಗೆ ಉತ್ತರ ಕೊಡಬಹುದು, ನಿಮ್ಮ ಭವಿಷ್ಯಕ್ಕೆ ದಿಕ್ಕು ತೋರಿಸಬಹುದು. ನೀವು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಸ್ಪರ್ಶ ಮಾಡಿದರೆ ಲೈಕ್ ಮಾಡಿ. ಈಗ ನಿಮ್ಮ ಜೀವನದ ಅದೃಷ್ಟದ ಬಣ್ಣ ಏನು ಅನ್ನೋದನ್ನು ಶಾಂತವಾಗಿ ಸ್ಪಷ್ಟವಾಗಿ ನೋಡೋಣ. ಬನ್ನಿ ಕುಂಭರಾಶಿಯವರೇ, ನಿಮ್ಮ ಬಗ್ಗೆ ಒಂದು ಮಾತು ಹೇಳ್ತೀನಿ. ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ. ನೀವು ಎಲ್ಲರಂತೆ ಯೋಚಿಸುವುದಿಲ್ಲ, ನೀವು ಎಲ್ಲರಂತೆ ನಡ್ಕೊಳ್ಳೋದಿಲ್ಲ. ನಿಮ್ಮ ದಾರಿ ನಿಮಗೆ ಮಾತ್ರ ಗೊತ್ತಿರೋ ದಾರಿ. ನೀವು ವಿಭಿನ್ನವಾಗಿ ಯೋಚಿಸ್ತೀರಾ. ಸತ್ಯಕ್ಕೆ ಮೌಲ್ಯ ಕೊಡುವವರು, ಒಳಗೊಳಗೆ ತುಂಬ ಆಳವಾಗಿ ಚಿಂತಿಸುವವರು, ಮಾನವೀಯತೆಯನ್ನು ಇನ್ನೂ ಜೀವಂತವಾಗಿ ಇಟ್ಟುಕೊಂಡವರು. ಆದರೆ ಇದನ್ನೇ ನಿಮ್ಮ ದುರ್ಬಲತೆ ಅಂತ ಅನಿಸಿಕೊಳ್ಳೋ ಸಮಯಗಳು ಬರುತ್ತವೆ ಅಲ್ವಾ? ಕೆಲವೊಮ್ಮೆ ಮನಸ್ಸಿನಲ್ಲಿ ಕಾರಣವಿಲ್ಲದ ಒತ್ತಡ, ಯಾರೊಂದಿಗೋ ಮಾತನಾಡಲು ಮನಸ್ಸಾಗದ ಒಂಟಿತನ, ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳಲ್ಲ ಅನ್ನೋ ಮೌನದ ನೋವು. ನೀವು ದುರ್ಬಲರಾಗೋದಕ್ಕೆ ಅಲ್ಲ, ಇದಕ್ಕೆ ಒಂದು ಗ್ರಹೀಯ ಕಾರಣ ಇದೆ. ಕುಂಭರಾಶಿಯ ಆಡಳಿತ ಗ್ರಹ ಶನಿ. ಶನಿ ಎಂದರೆ ಕರ್ಮ ಪರೀಕ್ಷೆ, ಸಮಯ ತೆಗೆದುಕೊಳ್ಳುವ ಆದರೆ ಮೋಸ ಮಾಡದ ಶಕ್ತಿ ಶನಿ. ನಿಮ್ಮ ಜೀವನದಲ್ಲಿ ಮೊದಲ ಪರೀಕ್ಷೆ ಕೊಡ್ತಾನೆ, ಆಮೇಲೆ ಮಾತ್ರ ಫಲ ಕೊಡ್ತಾನೆ. 2026ರಲ್ಲೂ ಕೂಡ ಹಾಗೆ. ಆರಂಭದಲ್ಲಿ ಸ್ವಲ್ಪ ಒತ್ತಡ, ಸ್ವಲ್ಪ ಗೊಂದಲ, ಸ್ವಲ್ಪ ತಾಳ್ಮೆಯ ಪರೀಕ್ಷೆ. ಆದರೆ ಈ ಬಾರಿ ಅಂತ್ಯ ಬೇರೆ ಆಗಿರುತ್ತೆ. ಸ್ಥಿರವಾದ ಯಶಸ್ಸು, ಮನಸ್ಸಿಗೆ ಶಾಂತಿ, ಬದುಕಿಗೆ ಸ್ಪಷ್ಟ ದಿಕ್ಕು. ಆದರೆ ಕೇಳಿ ಕುಂಭರಾಶಿಯವರೇ, ಈ ಶನಿಯ ಶಕ್ತಿಯನ್ನು ಸಂಪೂರ್ಣವಾಗಿ ಆಕ್ಟಿವೇಟ್ ಮಾಡಲು ನೀವು ಒಂದು ಸಣ್ಣ ಆದರೆ ಶಕ್ತಿಶಾಲಿ ಆಯುಧ ಬಳಸಬೇಕು. ಅದು ಬಣ್ಣ. ಹೌದು, ನೀವು ಧರಿಸುವ ಬಣ್ಣ ನಿಮ್ಮ ಲಕ್ಕನ್ನು ಆನ್ ಮಾಡಬಹುದು, ನಿಮ್ಮ ಮೇಲೆ ಇರುವ ನಕಾರಾತ್ಮಕತೆಯನ್ನು ದೂರ ಮಾಡಬಹುದು. ಇನ್ನು ಮುಂದೆ 2026ರಲ್ಲಿ ಕುಂಭರಾಶಿಗೆ ಯಾವ ಬಣ್ಣ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಅನ್ನೋದನ್ನು ನಾವು ಸ್ಪಷ್ಟವಾಗಿ ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ, ಅಂದರೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಕುಂಭರಾಶಿಯವರಿಗೆ ಒಂದು ಪ್ರಶ್ನೆ. ಕಪ್ಪು ಬಣ್ಣ ಅಂದರೆ ನಿಮಗೂ ಭಯವಾಗ್ತಾ? ಸಮಾಜದಲ್ಲಿ ಕಪ್ಪು ಅಂದರೆ ಅಶುಭ, ಕಪ್ಪು ಅಂದರೆ ದುಃಖ ಅನ್ನೋ ಭಾವನೆ ಬೆಳೆಸಿದ್ದಾರೆ. ಆದರೆ ಸತ್ಯ ಬೇರೆ. ಕುಂಭರಾಶಿಗೆ ಕಪ್ಪು ಬಣ್ಣ ಅಶುಭ ಅಲ್ಲ, ಅದು ನಿಮ್ಮ ಶಕ್ತಿಯ ಬಣ್ಣ. ಯಾಕಂದರೆ ಶನಿಗೆ ಅತಿ ಪ್ರಿಯವಾದ ಬಣ್ಣವೇ ಕಪ್ಪು. ಸರಿಯಾದ ರೀತಿಯಲ್ಲಿ ಬಳಸಿದರೆ ಕಪ್ಪು ಬಣ್ಣ ನಿಮ್ಮ ಮೇಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ ಸ್ನೇಹಿತರೆ. ದೃಷ್ಟಿಯ ಪ್ರಭಾವವನ್ನು ನಿಧಾನವಾಗಿ ಕಡಿಮೆ ಮಾಡುತ್ತೆ, ಹಣಕಾಸಿನ ವಿಷಯದಲ್ಲಿ ಸ್ಥಿರತೆ ತರುತ್ತೆ ಮತ್ತು ಶನಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುತ್ತೆ. ಆದರೆ ಕೇಳಿ ಕುಂಭರಾಶಿಯವರೇ, ಇಲ್ಲಿ ಒಂದು ಸಣ್ಣ ಆದರೆ ಬಹಳ ಮುಖ್ಯವಾದ ನಿಯಮ ಇದೆ. ಕಪ್ಪು ಬಣ್ಣವನ್ನು ಅತಿಯಾಗಿ ಬಳಸಬೇಡಿ. ಭಯದಿಂದಲ್ಲ, ಸಮತೋಲನದಿಂದ ಬಳಸಿ. ಸರಿಯಾದ ಸಮಯ, ಸರಿಯಾದ ರೀತಿಯಲ್ಲಿ ಕಪ್ಪು ಬಣ್ಣ ನಿಮ್ಮದಾಗಿಸಿಕೊಂಡರೆ ಶನಿ ನಿಮ್ಮ ಪರೀಕ್ಷೆ ತೆಗೆದುಕೊಳ್ಳುವುದೂ ಇಲ್ಲ, ನಿಮ್ಮ ಬೆಂಬಲವಾಗ್ತಾನೆ. ಇದು ಭಯದ ಬಣ್ಣ ಅಲ್ಲ, ಇದು ರಕ್ಷೆಯ ಬಣ್ಣ. ಕುಂಭರಾಶಿಯವರೇ, ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರಬಹುದು. ಸರಿ, ಬಣ್ಣ ಅದೃಷ್ಟ ತರುತ್ತೆ ಅಂತ ತಿಳಿದುಕೊಂಡೆ, ಆದರೆ ಅದನ್ನು ಜೀವನದಲ್ಲಿ ಹೇಗೆ ಬಳಸಬೇಕು? ಚಿಂತೆ ಬೇಡ. ಯಾಕಂದರೆ ಅದೃಷ್ಟ ಬಣ್ಣ ಅಂದರೆ ದೊಡ್ಡ ರಿಚುವಲ್, ದುಬಾರಿ ಪೂಜೆ, ಜಟಿಲ ವಿಧಾನ ಇವೆಲ್ಲವೂ ಅಲ್ಲ.
ಸಣ್ಣ ಸಣ್ಣ ದಿನನಿತ್ಯದ ಬಳಕೆ ಸಾಕು. ಮೊದಲು ನೆನಪಿರಲಿ, ನೀಲಿ ಮತ್ತು ಕಪ್ಪು ಬಣ್ಣ ಕುಂಭರಾಶಿಗೆ ಶಕ್ತಿ ಕೊಡುವ ಬಣ್ಣಗಳು. ಈಗ ಅದನ್ನು ಹೇಗೆ ಬಳಸಬೇಕು ಅಂತ ನೋಡೋಣ. ಬಟ್ಟೆಗಳಲ್ಲಿ ಬಳಸುವುದು ಶರ್ಟ್ ಆಗಿರಲಿ, ಸಾರಿಯ ಅಥವಾ ದುಪ್ಪಟ ಆಗಿರಲಿ, ನೀಲಿ ಅಥವಾ ಕಪ್ಪು ಬಣ್ಣವನ್ನು ವಾರದಲ್ಲಿ ಕನಿಷ್ಠ 1-2 ದಿನ ಬಳಸಿದರೆ ನಿಮ್ಮೊಳಗಿನ ಆತ್ಮವಿಶ್ವಾಸ ಹೆಚ್ಚಾಗುತ್ತಾ ಹೋಗುತ್ತೆ. ಮನಸ್ಸಿಗೆ ಒಂದು ಅಜ್ಞಾತವಾದ ಸ್ಥಿರತೆ ಬರುತ್ತದೆ. ಮತ್ತು ರಿಚ್ ಬ್ಯಾಂಡ್ ಅಥವಾ ವಾಚ್ ಸ್ಟಾಪ್ ಕುಂಭರಾಶಿಯವರು ಕೈ ಮೇಲೆ ಇರುವ ಒಂದು ನೇರವಾಗಿ ಶಕ್ತಿಯ ಮೇಲೆ ಪ್ರಭಾವ ಬೀರುತ್ತದೆ. ನೀಲಿ ಅಥವಾ ಕಪ್ಪು ರಿಸ್ಟ್ ಬ್ಯಾಂಡ್ ಅಥವಾ ವಾಚ್ ಸ್ಟ್ರಾಪ್ ಇದು ದಿನವಿಡೀ ನಿಮ್ಮ ಶಕ್ತಿಯನ್ನು ಸಮತೋಲನದಲ್ಲಿ ಇಡುತ್ತದೆ, ನಕಾರಾತ್ಮಕತೆಯಿಂದ ರಕ್ಷಣೆ ನೀಡುತ್ತದೆ. ವಾಲೆಟ್ ಅಥವಾ ಪರ್ಸ್ ಹಣದ ವಿಷಯದಲ್ಲಿ ಅಸ್ಥಿರತೆ, ಅನಾವಶ್ಯಕ ಖರ್ಚು ಕಾಡುತ್ತಿದೆಯಾ? ನೀಲಿ ಅಥವಾ ಕಪ್ಪು ವಾಲೆಟ್ ಬಳಸಿದರೆ ಹಣ ಉಳಿಯುವ ಶಕ್ತಿ ಬರುತ್ತದೆ. ಆರ್ಥಿಕ ಸ್ಥಿರತೆ ನಿಧಾನವಾಗಿ ರೂಪುಗೊಳ್ಳುತ್ತದೆ. ಫೋನು ವಾಲ್ಪೇಪರ್ ನೀವು ದಿನದಲ್ಲಿ ಅತ್ಯಧಿಕವಾಗಿ ನೋಡುವ ವಸ್ತು ಯಾವುದು? ನಿಮ್ಮ ಫೋನು ನೀಲಿ ಅಥವಾ ಕಪ್ಪು ಟೋನ್ ಇರುವ ವಾಲ್ಪೇಪರ್ ಮನಸ್ಸಿಗೆ ಶಾಂತಿ. ಓವರ್ ಥಿಂಕಿಂಗ್ ಕಡಿಮೆ. ಇದು ಸಣ್ಣ ವಿಷಯ ಅನಿಸಬಹುದು, ಆದರೆ ಪರಿಣಾಮ ದೊಡ್ಡದು. ಆಫೀಸ್ ಡೆಸ್ಕ್ ಆಕ್ಸೆಸರೀಸ್, ಪೆನ್ ಸ್ಟ್ಯಾಂಡ್, ಡೈರಿ, ಮೌಸ್ ಪ್ಯಾಡ್ ನೀಲಿ ಅಥವಾ ಕಪ್ಪು ಬಣ್ಣದಲ್ಲಿದ್ದರೆ ಕೆಲಸದಲ್ಲಿ ಕ್ಲಾರಿಟಿ ಮತ್ತು ಡಿಸಿಷನ್ ಮೇಕಿಂಗ್ ಪವರ್ ಹೆಚ್ಚಾಗುತ್ತೆ. ವಿಶೇಷ ಸೂಚನೆ: ಶನಿವಾರ ಸಾಟರ್ಡೆ ಕುಂಭರಾಶಿಯವರೇ, ಶನಿವಾರದ ದಿನ ಶನಿಯ ದಿನ. ಆ ದಿನ ನೀಲಿ ಅಥವಾ ಕಪ್ಪು ಬಣ್ಣ ಬಳಸಿದರೆ ಶನಿಯ ಶಕ್ತಿ ನಿಮ್ಮ ಪರವಾಗಿರುತ್ತೆ. ಅದೃಷ್ಟ ಬಣ್ಣ ಮಾಯಾಜಾಲ ಅಲ್ಲ, ಅದು ನಿಮ್ಮ ಮನಸ್ಸಿನ ಶಕ್ತಿಯನ್ನು ಸರಿಯಾದ ದಿಕ್ಕಿಗೆ ತಿರುಗಿಸುವ ಸಾಧನ. ನೀವು ಬಣ್ಣವನ್ನು ಭಯದಿಂದಲ್ಲ, ನಂಬಿಕೆಯಿಂದ ಬಳಸಬೇಕು. ಕುಂಭರಾಶಿಯವರೇ, ನಿಮ್ಮ ಅನುಕೂಲಕ್ಕಾಗಿ ನೀಲಿ ಮತ್ತು ಕಪ್ಪು ರಿಚ್ ಬ್ಯಾಂಡನ್ನು ಲಕ್ಕಿ ಬ್ರಾಸ್ಲೆಟ್, ವಾಲೆಟ್ ಅಥವಾ ಆಕ್ಸೆಸರೀಸ್ ಇವೆಲ್ಲವನ್ನು ನಾನು ಹೇಳ್ತಾ ಇದ್ದೀನಿ. ನೋಡಿ, ಅದನ್ನು ತಗೊಂಡು ನೀವು ಹಾಕ್ಕೊಳ್ಳಿ. ಖಂಡಿತ ಶನಿವಾರದಿಂದ ಕಪ್ಪು ಬಟ್ಟೆ ಧರಿಸೋದು ತುಂಬ ಒಳ್ಳೆಯದಾಗುತ್ತೆ. ಕುಂಭರಾಶಿಯವರೇ, ನಿಮಗೆ ಯಾವುದು ಅನುಕೂಲವಾಗುತ್ತೆ ಅದನ್ನು ಆಯ್ಕೆ ಮಾಡಿ ತಗೊಳ್ಳಿ. ಒಮ್ಮೆ ಪ್ರಯತ್ನ ಮಾಡಿ, ಯಾಕೆಂದರೆ ನಂಬಿಕೆ ಪ್ಲಸ್ ಸರಿಯಾದ ಶಕ್ತಿ ಈಕ್ವಲ್ ಫಲ. ಕುಂಭರಾಶಿಯವರೇ, ಈ ಮಾತು ನಿಮ್ಮ ಹೃದಯಕ್ಕೆ ನೇರವಾಗಿ ತಲುಪಬೇಕು. ನಿಮ್ಮ ಜೀವನದಲ್ಲಿ ನೀವು ತುಂಬ ಸಹಿಸಿದ್ದೀರಾ. ನಂಬಿಕೆ ಇಟ್ಟವರು ದೂರವಾದರು. ಒಳ್ಳೆಯದನ್ನು ಮಾಡಿದರೂ ನಿರ್ಲಕ್ಷ್ಯ ಸಿಕ್ಕಿತು. ಮಾತಾಡದೆ ಹೇಳದೆ ಒಳಗೊಳಗೆ ಕಣ್ಣೀರಿಟ್ಟ ದಿನಗಳು ಇದ್ದವು. ಆದರೆ ಕೇಳಿ, ನೀವು ದುರ್ಬಲರಾಗಿದ್ದರೆ ನೀವು ತುಂಬ ದುರ್ಬಲರಾಗಿದ್ದರೆ ಒಳಗೊಳಗೆ ಕಣ್ಣೀರಿಟ್ಟ ದಿನ ತುಂಬ ಇದೆ. ನಿಮ್ಮ ಮೇಲೆ ಶನಿಯ ಪರೀಕ್ಷೆ ಇತ್ತು ಅಷ್ಟೇ. ನೆನಪಿರಲಿ, ಕುಂಭರಾಶಿಯವರಿಗೆ ಶನಿ ತಡ ಮಾಡ್ತಾನೆ, ಆದರೆ ಅನ್ಯಾಯ ಮಾಡಲ್ಲ. ನಿಮ್ಮ ಸಹನೆ, ನಿಮ್ಮ ಮೌನ, ನಿಮ್ಮ ಕರ್ಮ ಎಲ್ಲವನ್ನು ಶನಿ ನೋಡ್ತಾ ಇದ್ದಾನೆ. 2026 ನಿಮ್ಮ ಜೀವನಕ್ಕೆ ಒಂದು ಹೊಸ ಅಧ್ಯಾಯ. ಅಸ್ಥಿರತೆಗೆ ಕೊನೆ, ನೋವಿಗೆ ವಿರಾಮ, ಬದುಕಿಗೆ ಸ್ಥಿರತೆ. ಈ ವರ್ಷ ನಿಮಗೆ ಗೌರವ ಸಿಗುತ್ತದೆ. ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ, ಮನಸ್ಸಿಗೆ ಶಾಂತಿ ಮರಳುತ್ತದೆ. ಒಂದು ಮಾತು ನೆನಪಿಟ್ಟುಕೊಳ್ಳಿ, ನೀವು ಅರ್ಹರು. ನಿಮ್ಮ ಸಮಯ ಬರುತ್ತಿದೆ. ನಿಮ್ಮ ಸಮಯ 2026 ಬಂದಿದೆ. ಆಲ್ರೆಡಿ ನಿಮಗೆ ಒಳ್ಳೆ ಸಮಯ ಬಂದಿದೆ. ಒಳ್ಳೆ ಸಮಯ ಕಾಲು ಇಟ್ಟಿದ್ದೀರಾ ನೀವು ಆಲ್ರೆಡಿ 2026ಗೆ. ಸ್ವಲ್ಪ ಮಾತ್ರ ಇನ್ನೂ ಧೈರ್ಯ ಹಿಡೀರಿ. ನಿಮಗಿನ್ನೂ ಸ್ವಲ್ಪ ಧೈರ್ಯ ಬೇಕು. ನೀವು ಮಾಡೋ ಕೆಲಸದಲ್ಲಿ ನೀವು ಸ್ಥಿರತೆಯನ್ನು ಕಾಣಬೇಕು. ಒಳ್ಳೆಯದನ್ನು ಫಲನ ಅಪೇಕ್ಷೆ ಮಾಡ್ತಿದ್ದೀರಾ ನಾ ಹೇಳಿದ ಹಾಗೆ ನೀವು ಈ ಬಣ್ಣದ ವಸ್ತ್ರವನ್ನು ಧರಿಸಿದರೆ ಮತ್ತು ರಿಂಗು, ವಾಚ್ ಆಗಿರ್ಬೋದು, ಈ ಬಣ್ಣದಲ್ಲಿ ಧರಿಸಿದರೆ ಖಂಡಿತ ನಿಮಗೆ ಒಳ್ಳೆ ಟೈಮ್ ಬರುತ್ತೆ ಅಂತ ಹೇಳ್ಬೋದು. ಗುಡ್ ಟೈಮ್ ಲಕ್ಕಿ ಟೈಮ್ ಈಸ್ ಕಮಿಂಗ್ ಅಂತ ಹೇಳ್ತಾರಲ್ಲ, ಈಗ ಆಲ್ರೆಡಿ ನಿಮಗೆ ಬಂದಿದೆ, ಲಕ್ಕಿ ಟೈಮ್ ಬಂದಿದೆ 2026. ನೀವು ಅದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ. ನೀವು ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಈ ಟೈಮನ್ನು ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ನೀವು ಯಾವುದೇ ಕೆಲಸಕ್ಕೆ, ಕಾರ್ಯಗಳಿಗೆ ಹೆಜ್ಜೆ ಇಟ್ಟರೂ ಕೂಡ ಖಂಡಿತ ಜಯ ನಿಮ್ಮದೇ ಅಂತ ಹೇಳ್ಬೋದು. ಈ ಲಕ್ಕಿ ನಂಬರ್ ಲಕ್ಕಿ ಟೈಮಲ್ಲಿ ನೀವು ಲಕ್ಕಿ ವಸ್ತುನ ಯೂಸ್ ಮಾಡ್ಕೊಳ್ಳಿ. ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ಯಾರೆಲ್ಲ ಕುಂಭರಾಶಿಯವರು ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದಾರೆ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಯಾಕಂದರೆ ನಾವು ಹಾಕೋ ವಿಡಿಯೋ ಪ್ರತಿಯೊಂದು ನಿಮಗೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನಲ್ಲಿ ಬರುತ್ತೆ. ತಕ್ಷಣ ನೋಡ್ಬೋದು, ನೀವು ಮಿಸ್ ಮಾಡದೆ ನೋಡ್ಬೋದು. ಓಕೆ, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶನೇಶ್ವರಾಯ ನಮಃ, ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತು ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೋತೀನಿ. ಪ್ರತಿಯೊಂದು ರಾಶಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಬೇಡ್ಕೋತೀನಿ. ಓಕೆ, ಮತ್ತು ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ.